ಹುತಾತ್ಮ ಯೋಧನಿಗೆ ಗೌರವ ಸಲ್ಲಿಸಲು ಸ್ವಯಂ ಪ್ರೇರಿತವಾಗಿ ಬಂದ್ ಆಚರಿಸಲಾಗ್ತಾ ಇದೆ. ಕೆಎಂ ದೊಡ್ಡಿಯಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಲಾಗಿದೆ. ಪಾರ್ಥಿವ ಶರೀರ ಬರುವ ವೇಳೆ ಕೆಎಂ ದೊಡ್ಡಿಯನ್ನ ಬಂದ್ ಮಾಡಲಾಗ್ತಾ ಇದೆ. ಕೆಎಂ ದೊಡ್ಡಿ ವರ್ತಕರ ಸಂಘದಿಂದ ಕೆಎಂ ದೊಡ್ಡಿ ಬಂದ್ಗೆ ನಿರ್ಧಾರವನ್ನ ಮಾಡಲಾಗಿದೆ. ಅಂಗಡಿಗಳನ್ನ ಸಂಪೂರ್ಣ ಬಂದ್ ಮಾಡಿ ಗೌರವ ಸಲ್ಲಿಕೆಗೆ ನಿರ್ಧಾರವನ್ನ ಮಾಡಲಾಗಿದೆ. ಹುತಾತ್ಮ ಯೋಧ ಗುರು ಪಾರ್ಥಿವ ಶರೀರ ಬರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ವ್ಯಾಪಾರ ವಹಿವಾಟು ನಡೆಸದಿರಲು ನಿರ್ಧಾರಕ್ಕೆ ಬಂದಿದ್ದಾರೆ. ಸ್ವಯಂ ಘೋಷಿತವಾಗಿ ತಾವೇ ಬಂದ್ ಮಾಡಿದ್ದಾರೆ. ಸಂಪೂರ್ಣವಾಗಿ ಸ್ತಬ್ಧದ ಸನ್ನಿವೇಶ ಅಲ್ಲಿ ಕಂಡು ಬರ್ತಾ ಇದೆ. ಕೆಎಂ ದೊಡ್ಡಿ ವರ್ತಕರ ಸಂಘ ಈ ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ರಾಮ್ ಈಗ ಲೈವ್ ಇದ್ದಾರೆ. ರಾಮ್, ಹುತಾತ್ಮ ಯೋಧನಿಗೆ ಇಡೀ ದೇಶ ಕಂಬನಿ ಮಿಡಿತಾ ಇದೆ. ಅದೇ ರೀತಿಯಾಗಿ ಮಂಡ್ಯದಲ್ಲೂ ಕೂಡ ಅಷ್ಟೇ ವರ್ತಕರು ಕೂಡ ಅವರದೇ ಆದ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಗುರು ಪಾರ್ಥಿವ ಶರೀರ ಆಗಮಿಸ್ತಾ ಇರುವಂತಹ ಸಂದರ್ಭದಲ್ಲಿ ವ್ಯಾಪಾರ ವಹಿವಾಟು ಬೇಡ, ಆತನಿಗೆ ಗೌರವ ಅರ್ಪಿಸೋಣ ಅಂತ ಹೇಳಿ ಸ್ವಯಂ ಘೋಷಿತವಾಗಿ ಬಂದ್ ಆಚರಿಸ್ತಾ ಇದ್ದಾರೆ. ರಾಮ್, ಖಂಡಿತವಾಗಿ ಅಮೃತ್ ಪ್ರಸಾದ್, ಹುತಾತ್ಮ ಯೋಧರಿಗಾಗಿ ಇಡೀ ರಾಷ್ಟ್ರವೇ ಕಂಬನಿ ಮಿಡಿತಾ ಇದೆ. ಅದರಲ್ಲೂ ಮಂಡ್ಯದ ಮಣ್ಣಿನ ಮಗ ಹುತಾತ್ಮ ಯೋಧ ಗುರುವಿನ ಒಂದು ಗೌರವಾರ್ಥವಾಗಿ ಕೆಎಂ ದೊಡ್ಡಿಯಲ್ಲಿ ಇವತ್ತು ಸಂಪೂರ್ಣವಾಗಿ ಸ್ವಯಂ ಪ್ರೇರಿತ ಬಂದ್ ಅನ್ನು ಆಚರಿಸಲು ವರ್ತಕರು ನಿರ್ಧರಿಸಿದ್ದಾರೆ. ನಾವೀಗ ಮಂಡ್ಯ ಜಿಲ್ಲೆಯ ಕೆಎಂ ದೊಡ್ಡಿಯಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು, ವರ್ತಕರು ಇವತ್ತು ಏನು ಹುತಾತ್ಮ ಗುರುವಿನ ಗೌರವಾರ್ಥವಾಗಿ ಆತನಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಬೆಳಿಗ್ಗೆ ಏನು ಎಂದಿನಂತೆ ತಮ್ಮ ದಿನನಿತ್ಯದ ಅಂಗಡಿಗಳನ್ನ ತೆರಲಿಕ್ಕೆ ಬರ್ತಾ ಇದ್ರು. ಹಾಗೆ ಬಂದಂತಹ ವರ್ತಕರು ಇವತ್ತು ಏನು ಹುತಾತ್ಮ ಗುರು ಇದ್ದಾರೆ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಭಾವಪೂರ್ಣವಾದಂತಹ ಒಂದು ಪೂಜೆಯನ್ನ ಸಲ್ಲಿಸಿ ಅದಾದ ನಂತರ ತಮ್ಮ ಏನು ವ್ಯಾಪಾರವನ್ನ ಸ್ಥಗಿತಗೊಳಿಸಿ ಏನು ಹುತಾತ್ಮ ಗುರು ಅವರ ಪಾರ್ಥಿವ ಶರೀರ ಬರ್ತದೆ ಅದಕ್ಕೆ ಗೌರವವನ್ನು ಸಲ್ಲಿಸಬೇಕು ಅಂತೇಳಿ ಎಲ್ಲರೂ ಸಹ ಇಲ್ಲಿ ಸೇರಿದ್ದಾರೆ. ಇಲ್ಲಿ ಒಂದು ಪೆಂಡಾಲ್ ಅನ್ನು ಸಹ ಹಾಕಲಾಗಿದೆ. ಅದರ ಜೊತೆಗೆ ಏನು ದೇಶದ ಬೇರೆ ಬೇರೆ ಭಾಗಗಳಿಂದ ಯೋಧರು ಹುತಾತ್ಮರಾದ್ರು ಅವರೆಲ್ಲರ ಭಾವಚಿತ್ರಗಳನ್ನು ಹಾಕಿ ಅವರಿಗೂ ಸಹ ಶ್ರದ್ಧಾಂಜಲಿ ಸಲ್ಲಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಏನು ಪಾರ್ಥಿವ ಶರೀರ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಸ್ಥಳದಿಂದ ಅಂದ್ರೆ ಕೆಎಂ ದೊಡ್ಡಿಯ ಹೃದಯ ಭಾಗದಿಂದ ಅವರ ಮನೆಯವರೆಗೂ ಸಹ ಮೆರವಣಿಗೆ ಮುಖಾಂತರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ಲಿಕ್ಕೋಸ್ಕರನೇ ಇಲ್ಲಿ ಎಲ್ಲ ವರ್ತಕರು ಸಹ ಸಿದ್ಧರಿದ್ದಾರೆ. ಇದರ ಜೊತೆಗೆ ಈಗ ವರ್ತಕರ ಸಂಘದ ಅಧ್ಯಕ್ಷ ಅಂತ ಕೆಂಪೇಗೌಡರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಗುರು ಅವರು ಹುತಾತ್ಮರಾಗಿದ್ದಾರೆ. ಸೊ ನೀವು ವರ್ತಕರೆಲ್ಲರೂ ಸಹ ಬಂದ್ ಮಾಡಬೇಕು ಅಂತ ಹೇಳಿ ಸ್ವಯಂ ಪ್ರೇರಿತವಾಗಿ ನಿರ್ಧಾರ ಮಾಡಿದ್ರೆ ಏನಾಗುತ್ತೆ ಸರ್? ನಮ್ಮ ಭಾರತೀಯ ನಗರದ ಯುವಕ ಒಬ್ಬ ದೇಶ ಸೇವೆಯಲ್ಲಿ ಮಾಡೋದಕ್ಕೆ ಹೋಗಿ ವೀರಮರಣವನ್ನು ಅಪ್ಪಿದ್ದಾನೆ. ಆ ಒಂದು ಜ್ಞಾಪಕಾರ್ಥವಾಗಿ ಇಂದು ಅವರ ದೇಹವು ಪಾರ್ಥಿವ ಶರೀರವು ನಮ್ಮ ಭಾರತೀಯ ನಗರಕ್ಕೆ ಬರ್ತಾ ಇದೆ. ಆದ್ದರಿಂದ ನಮ್ಮ ಭಾರತೀಯ ನಗರದ ವರ್ತಕರೆಲ್ಲರೂ ಸಹ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ವರ್ತಕರು, ಸಾರ್ವಜನಿಕ ಬಂಧುಗಳು ನಮ್ಮ ಇಲ್ಲಿ ಸಹಕಾರ ನೀಡ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ದುಃಖವನ್ನ ಆ ಸಂಸಾರಕ್ಕೆ ನೀಗಲಿ ಒಂದು ದೇವರು ಅವರಿಗೆ ಒಳ್ಳೆಯ ಒಂದು ಇದನ್ನ ಕೊಡ್ಲಿ ಅಂತ ಹೇಳಿ ನಾವು ಆಶಿಸ್ತೀವಿ. ನಮ್ಮ ಈ ಒಂದು ಪಾರ್ಥಿವ ಶರೀರವನ್ನು ನಮ್ಮ ಭಾರತೀಯ ನಗರದಲ್ಲಿ ಮೆರವಣಿಗೆ, ನಮ್ಮ ರಸ್ತೆಗಳಲ್ಲೆಲ್ಲರೂ ಮೆರವಣಿಗೆ ಮಾಡಿ ಅಂತಿಮವಾಗಿ ಆ ಒಂದು ಸ್ಮಶಾನ ಸ್ಥಳಕ್ಕೆ ತೆಗೆದುಕೊಂಡು ಹೋಗಲು ನಿರ್ಧಾರ ಮಾಡಿದ್ದೀವಿ. ಅಮರ್ ಪ್ರಸಾದ್, ಇದು ವರ್ತಕರ ಮಾತು. ಏನು ಹುತಾತ್ಮ ಗುರು ಅವರ ಗೌರವಾರ್ಥವಾಗಿ ಸ್ವಯಂ ಪ್ರೇರಿತವಾಗಿ ಬಂಧನ ಮಾಡಿದರೆ ಇನ್ನೂ ಸಾಕಷ್ಟು ಜನರು ನಮ್ಮ ಜೊತೆಗಿದ್ದಾರೆ. ಆ ಗುರುವಿನವರ ಜೊತೆ ಒಡನಾಟ ಹೇಗಿತ್ತು ಅವ್ರ ಜೊತೆ ಕೇಳೋಣ. ಈಗ ಗುರುವಿನವರು ಇದೇ ಒಂದು ಗ್ರಾಮದವರು ಇಲ್ಲೇ ಓಡಾಟವನ್ನು ನಡೆಸಿದ್ರು. ಹೇಗಿತ್ತು ಅವ್ರ ಒಡನಾಟ? ಹೇಗೆ ನೋಡಿದ್ರಿ ಅವ್ರನ್ನ ನೀವು ಇಲ್ಲಿ? ಗುರು ಅವರು ನಮಗೆ ಆತ್ಮೀಯ ಸ್ನೇಹಿತ ಅನ್ನೋಕ್ಕಿಂತ ಹೆಚ್ಚಾಗಿ ಈ ಭಾಗದಲ್ಲಿ ಅವ್ರದ್ದು ಒಂದು ಇಸ್ತ್ರಿ ಅಂಗಡಿ ಇದೆ. ಅವರು ಸೇವೆ ಮಾಡಕ ಬಂದ್ರು ರಜದಲ್ಲೂ ಈ ಸೇವೆ ಮರಿತಿರ್ಲಿಲ್ಲ. ಇಸ್ತ್ರಿ ಮಾಡೋದೇ ಆಗಲಿ ಇನ್ನೊಂದೇ ಆಗಲಿ ನಂದು ಒಂದು ಆಂಭವ ಅನ್ನೋದಿಲ್ಲ. ಅವ್ರಿಗೆ ಇತ್ತೀಚೆಗೆ ಅವ್ರ ಮದುವೆ ಆಯಿತು. ಈಗ 10ನೇ ತಾರೀಕು ಅವ್ರು ಇಲ್ಲಿಂದ ಮನೆಯಿಂದ ಬಿಟ್ಟು ದೇಶಕ್ಕೆ ಸೇವೆಗೆ ಹೋದ್ರು. ಅವ್ರ ತಾಯಿ ಹೇಳಿದ್ರು, ಬಪ್ಪ ಸಾಕು, ಈಗ ತಾನೇ 6 ತಿಂಗಳಾಗಿದೆ ಮದುವೆಯಾಗಿ, ನೀ ಇಲ್ಲೇ ಇರು, ಹೋಗ್ಬೇಡ ಸಾಕು ಅಂತ. ಅಮ್ಮ, ಮದುವೆ ಆಗೋದು ಮುಖ್ಯ ಅಲ್ಲ, ಸಂಸಾರ ಮಾಡೋದು ಮುಖ್ಯ ಅಲ್ಲ, ದೇಶ ಸೇವೆ ಮುಖ್ಯ. ನನಗೆ ದೇಶ ಸೇವೆನೇ ಮೊದಲನೇ ಗುರಿ, ಆಮೇಲೆ ಸಂಸಾರ ಅಂತ ಹೇಳಿ ಅವರು ಈಗ 10ನೇ ತಾರೀಕು ಭಾನುವಾರ ದಿವಸ ಇಲ್ಲಿಂದ ಹೊರಟು ಸೇವೆಗೆ ಹೋದ್ರು. ಸೇವೆಗೆ ಹೋಗಿ 6 ದಿವಸಕ್ಕೆ ಈ ಥರ ಅವರು ಮೃತಪಟ್ಟಿದ್ದಾರೆ. ಆದ್ರಿಂದ ಈ ಥರ ಸೇವೆ ಮಹಾನ್ಮಯ ಎಲ್ಲರಿಗೂ ಇದ್ರೆ ನಮ್ಮ ದೇಶ ಇನ್ನೂ ಶಕ್ತಿ ತೋರ್ಬೋದು. ಇವತ್ತು 44 ಜನ ಇದೆ, ಮುಂದೆ 84 ಜನ ಆಗಬಾರ್ದು. ಇದಕ್ಕೆ ಪ್ರತಿ ಉತ್ತರ ನಮ್ಮ ದೇಶದವರು ತೋರಿಸಿದ್ರೆ ಅದಕ್ಕೆ ಒಂದು ಗೌರವ ಸಿಗುತ್ತೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಪ್ರಸಾದ್, ಇನ್ನು ಸಾಕಷ್ಟು ಜನ ನಮ್ಮ ಜೊತೆಗಿದ್ದಾರೆ. ನಾವು ಮಾತಾಡಬೇಕು. ನಾವು ಕರ್ನಾಟಕ ಜನ, ಇಂಡಿಯಾ ಜನ, ಮೋದಿ ಅವರು ಕಣ್ಣು ಮುಚ್ಕ ಕೂತಿದಾರೋ, ಸರ್ಕಾರ ಆಳ್ತಾ ಇದಾರೋ
ಎಂತೆಂಥ ವೇದರು ಸಾಯ್ತಾ ಇದ್ದಾರೆ, ಎಂತೆಂಥ ವೇದರು ಸಾಯ್ತಾ ಇದ್ದಾರೆ ಸರ್. ನಮ್ಮ ಕರ್ನಾಟಕದಲ್ಲಿ ಇಂಡಿಯನ್ ಪಾಕಿಸ್ತಾನ ಒಂದು ಉಡಿಸ್ಕೊಂಡು ಅಭಯ ಮೋದಿ ಅವರು ಕಣ್ಣು ಮುಚ್ಕೊಂಡಿದ್ದಾರ, ಕೂತಿದಾರ. ಅಮರ್ ಪ್ರಸಾದ್, ಇಲ್ಲಿನ ಗ್ರಾಮಸ್ಥರ ಒಂದು ಮಾತು ಏನು, ಹುತಾತ್ಮ ಅವರಿಗೆ ಒಂದು ಗೌರವಾರ್ಥವಾಗಿ ಎಲ್ಲ ರೀತಿಯಾದ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾತು ಹೇಳಿದರೆ. ಅಷ್ಟೇ ಅಲ್ಲ, ಅವರು ಸಾಕಷ್ಟು ಸರಳವಾಗಿದ್ರು, ದೇಶ ಸೇವೆಗಾಗಿ ತಮ್ಮನ್ನ ತಾವು ಅರ್ಪಿಸಿಕೊಂಡಿದ್ರು. ಅವರ ತಾಯಿ ಇಲ್ಲೇ ಊರಿನಲ್ಲೇ ಉಳ್ಕೊಳ್ಳಿ ಅಂತ ಹೇಳಿದ್ರು. ಇಲ್ಲ ದೇಶ ಸೇವೆಗೆ ನಾನು ಹೋಗ್ಬೇಕು ಅಂತೇಳಿ ಹೋಗಿದ್ರು. ಇದಾದ 5 ದಿನಗಳಲ್ಲೇ ಈ ರೀತಿಯಾದಂತಹ ಕೈ ಸುದ್ದಿ ನಮಗೆ ಬಂದಿದೆ. ಆ ನೋವನ್ನ ತಡೆಯಲಿಕ್ಕೆ ಮರೀಲಿಕ್ಕೆ ಆಗ್ತಾ ಇಲ್ಲ ಅನ್ನೊಂದು ಮಾತನ್ನ ಹೇಳ್ತಾ ಇದ್ದಾರೆ ಅಮರ್ ಪ್ರಸಾದ್.